ಫಸ್ಟ್ ಏಜೆನ್ಸಿ ವಿಚ್ ಹ್ಯಾಡ್ ಅಪ್ರೋಚ್ಡ್ ಮೀ. ಪ್ರಾಸೆಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ. ಹೇಳಿದ್ರು ಏನೇನು ಆಫರ್ ಕೊಡ್ತಾರೆ ಅವರು ಅಂತ. ಲೈಕ್ ಬಿಯರ್ ಇತ್ತು, ಇಟ್ಸ್ ಮೈಕ್ರೋಗ್ರೇವರಿ ಅಲ್ವಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಒಂದು ಫುಡ್ ಕೊಲ್ಯಾಬ್ದು ಶೂಟ್ ಇದೆ. ಅಂದರೆ ದೇ ಹ್ಯಾವ್ ಇನ್ವೈಟೆಡ್ ಅಸ್ ಆ್ಯಂಡ್ ವಿ ಆರ್ ಗೋಯಿಂಗ್. ದಿಸ್ ವಾಸ್ ವೆರಿ ಫಸ್ಟ್ ಏಜೆನ್ಸಿ ವಿಚ್ ಹ್ಯಾಡ್ ಅಪ್ರೋಚ್ಡ್ ಮೀ. ಅಂದರೆ 2 ಫುಡ್ ಸ್ಟಾಲ್ದು ಕೊಲಾಬ್ರೇಷನ್ ಆಗಿದೆ, ಬಟ್ ಅದಕ್ಕಿಂತ ಮುಂಚೆ ನನಗೆ ಇವರೇ ಅಪ್ರೋಚ್ ಮಾಡಿದರು. ಬಟ್ ಡ್ಯೂ ಟು ಫ್ಯೂ ರೀಸನ್ಸ್ ಹೋಗೋಕ್ಕಾಗಿಲ್ಲ ಲಾಸ್ಟ್ ಮಂತ್. ಅದಕ್ಕೆ ಇವತ್ತು ಈ ಮಂತ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೇಗಿರುತ್ತೆ, ಯಾರನ್ನ ಅಪ್ರೋಚ್ ಮಾಡಬೇಕು ಅಂತೆಲ್ಲ ಗೊತ್ತಿಲ್ಲ. ಸೊ ಪ್ರಾಸೆಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ. ಆ್ಯಂಡ್ ನನಗೂ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ಸ್ ಗೋಯಿಂಗ್ ಟು ಟರ್ನ್ ಔಟ್, ಬಟ್ ಈಗ ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ಐ ವಿಲ್ ಬಿ ಲೀವಿಂಗ್. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಫುಲ್ ಆಯ್ಲಿ ಆಗುತ್ತೆ. ಐ ಗೆಸ್ ಇಟ್ಸ್ ಟೈಮ್ ಫಾರ್ ಮೀ ಟು ಚೇಂಜ್ ಮೈ ಸನ್ಸ್ಕ್ರೀನ್. ಬ್ಲಷ್ ಹಾಕ್ತೀನಿ, ಯಾವತ್ತೂ ಹಾಕಿಲ್ಲ, ಬಟ್ ದೆನ್ ಐ ಥಾಟ್ ಓಕೆ ಹೆಂಗೆ ಹಾಕೋದು. ದೇವ್ರಣ್ಣ ಗೊತ್ತಿಲ್ಲ ಬ್ಲಷ್ ಗಿಶೆಲ್ಲ ಹಾಕೋಕ್ಕೆ. ಕಾಣುತ್ತಾ ಬ್ಲಷ್ ಅಂತ ಯಾರೋ ಮಕ್ಕೊಡ್ದಂಗಿದೆಯಾ ಗೊತ್ತಿಲ್ಲ. ಲಿಪ್ಸ್ಟಿಕ್ ಬೇರೆ ಇಲ್ಲ, ಲಿಪ್ ಬಾಮ್, ಐಲೈನರ್ ಕೂಡ ಕಾಣಿಸ್ತಾ ಇಲ್ಲ. ವೇರ್ ಇಸ್ ಮೈ ಐಲೈನರ್, ವೇರ್ ಆರ್ ಯು? ನನ್ನ ಐಲೈನರ್ ಹಾಕಿ ಎಷ್ಟೊಂದು ದಿನ ಆಗೋಯ್ತು, ಅದಕ್ಕೆ ಐಲೈನರ್ ಕಾಣಿಸ್ತಿದೆ. ಫುಲ್ ದೂರ ಆಗಿಬಿಟ್ಟಿದೆ. ಓಕೆ, ನೋ ಪ್ರಾಬ್ಲಮ್. ಐಲೈನರ್ ಹಾಕೋದು ಬರಲ್ಲ, ನೋಡುವ. What is this? ಈಗ ರೆಡಿಯಾಗಾಯಿತು. ಹೇರ್ ಸ್ಟೈಲ್ ಸದ್ಯಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ನೋಡುವ. ತುಂಬ ಸೆಕೆ ಆಗ್ತಿದೆ ಇಲ್ಲಿ. ಐ ಡೋಂಟ್ ನೋ, ಬ್ಲೇಸರ್ ಬಿಟ್ಟು ಬೇರೆ ಯಾವುದೂ ಇಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋಕ್ಕೆ. ಸೊ ಲೆಟ್ಸ್ ಗೋ. ಅಲ್ಲಿ ಹೋಗ್ಬಿಟ್ಟು ಓಪನ್ ಹರಿಸ್ಬಿಡೋದ ಏನು ನೋಡುವ. ಆಗ್ತಿದ್ದಂಗೆ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ಹೇಳಿದ್ವಿ, ಲೈಕ್ ಯಾವ ಮೀಡಿಯಾ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿರೋದು ಅಂತ, ಲೈಕ್ ಯಾವ ಏಜೆನ್ಸಿ ಅವರು ಅಂತ. ಅದಾದಮೇಲೆ ಅವರಲ್ಲಿ ನೋಟ್ ಡೌನ್ ಮಾಡಿಕೊಂಡ್ರು ಏಜೆನ್ಸಿ ಆ್ಯಂಡ್ ನನ್ನ ಹೆಸರು. ಅದಾದಮೇಲೆ ಒಂದು ರೌಂಡ್ ಹಾಕಿಸ್ಬಿಟ್ಟು ದುಡ್ಡಕ್ಕಷ್ಟು ಅದು ಫುಡ್ ಏರಿಯಾ, ಲೈಕ್ ಎಲ್ಲಿ ಕುತ್ಕೊಂಡು ತಿನ್ನಬೇಕು ಅಲ್ಲಿ ಕರ್ಕೊಂಡೋದ್ರು. ಹೇಳಿದ್ರು ಏನೇನು ಆಫರ್ ಕೊಡ್ತಾರೆ ಅವರು ಅಂತ. ಲೈಕ್ ವಿ ಗಾಟ್ 2 ಸ್ಟಾರ್ಟರ್ಸ್, 1 ಮೇನ್ ಆ್ಯಂಡ್ 2 ಮಾಕ್ಟೇಲ್ಸ್ ಆ್ಯಂಡ್ 1 ಡೆಸರ್ಟ್. ಅದೆಲ್ಲ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ ಇಫ್ ಐ ಆಮ್ ಆಡಿಬಲ್ ಆರ್ ನಾಟ್, ಬಟ್ ಲೈವ್ ವ್ಲಾಗ್ ಮಾಡಬೇಕು ಅಂತ ಇಲ್ಲಿ ಮಾಡ್ತಿದ್ದೀನಿ. ಎಲ್ಲ ತಿಂದಾಯಿತು, ಈಗ ಇನ್ನೊಂದು ಹೊರಡಬೇಕು. ಇಲ್ಲಿ ಸ್ವಲ್ಪ ಹಾಗೆ ಕುತ್ಕೊಂಡು ಚಿಪ್ ಚಾಟ್ ಮಾಡ್ಕೊಂಡು ಹೋಗುವ ಅಂತ ಕೂತಿದ್ದೀವಿ. ಸೊ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನನಗೆ ಕೂಡ, ಅದು ಹಾಕ್ತೀನಿ. ಆ್ಯಂಡ್ ಪ್ಲೀಸ್ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್, ಅಲ್ಲಿ ವಿಡಿಯೋ ಹಾಕ್ತೀನಿ. ಸದ್ಯಕ್ಕೆ ಅಷ್ಟೇ. ಆ್ಯಂಡ್ ಸುಮ್ಮನೆ ಕೊಲಾಬ್ ಅಂತ ಹೇಳ್ತಿರೋದಲ್ಲ, ಬಟ್ ಟು ಬಿ ವೆರಿ ಹಾನೆಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಯಾವತ್ತೂ ಏನು ಟ್ರೈ ಮಾಡದೇ ಇರೋದೆಲ್ಲ ಟ್ರೈ ಮಾಡಿದೆ. ಬಿಯರ್ ಇತ್ತು, ಇಟ್ಸ್ ಮೈಕ್ರೋಗ್ರೇವರಿ ಅಲ್ವಾ, ಅದಕ್ಕೆ ಮೈಕ್ರೋಗ್ರೇವರಿ ಕನ್ಫ್ಯೂಸ್ ಆಗೋಯ್ತು.
ನಾನು ಮಾಕ್ಟೇಲ್ ಮಾತ್ರ ತೊಗೊಂಡೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲಬಲ್ ಇದೆ ಅಲ್ಲಿ. ಸೊ ರೈಟ್ ನಾವು ಆಮೇಲೆ ಲೆವೆಲ್ಸ್ ನಾಗರ್ ಇಲ್ಲಿ ಏನಂತಾರೆ, ಮುಂಚೆ ಎಲ್ಲ ಇನ್ಸ್ಟಾದಲ್ಲಿ ಹಾಕ್ಕೊಡ್ತಾರ ಪ್ಲೇಸಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ. ಲೈಕ್ ಮುಂಚೆ ಎಲ್ಲ ಆ ಥರ ಟ್ರೆಂಡ್ ಆಗ್ತಿತ್ತು, ಲೈಕ್ ಕ್ಯಾಫೇಸ್ ವಾಟ್ ಎವರ್. ಸೊ ಇದು ಐ ವುಡ್ ಸೇ ಇಟ್ಸ್ ವೆರಿ ಎಸ್ಥೆಟಿಕ್. ಈಗ ಸಂಜೆ ಅಂತೂ ಲೈಟಿಂಗ್ಸ್ ಫುಲ್ ಕಲರ್ಫುಲ್ ಆಗಿದೆ. ಸೊ ನೀವು ವಿಸಿಟ್ ಮಾಡಿ. ಕೊಲಾಬ್ರೇಷನ್ ಅಂತ ಹೇಳ್ತಾಯಿಲ್ಲ, ಇದ್ದೀನಿ ಮೈ ಹಾನೆಸ್ಟ್ ರಿವ್ಯೂ. ತುಂಬ ಚೆನ್ನಾಗಿದೆ ಪ್ಲೇಸ್. ಈಗ ನನ್ನ ಮನೆಗೆ ಬಂದಾಯಿತು ಆ್ಯಂಡ್ ಡನ್ ವಿತ್ ದ್ಯಾಟ್ ಕೊಲ್ಯಾಬ್ ಶೂಟ್. ಎಡಿಟ್ ಮಾಡಿ ಪೋಸ್ಟ್ ಮಾಡೋದಷ್ಟೇ ಬಾಕಿ ಈಗ. ಸೊ ಈಗ ನಾನು ಸ್ವಲ್ಪ ಐಲೈನರ್ ರಿಮೂವ್ ಮಾಡ್ಕೊಳ್ತಾ ಹಾಗೆ ಚಿಕ್ಕದಾಗಿ ಸ್ಟೋರಿ ಟೆಲ್ಲಿಂಗ್ ಸೆಷನ್ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಸೊ ನಾನು ಐಲೈನರ್ ಯೂಶ್ವಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ರಿಮೂವ್ ಮಾಡಿ ಯಾವುದಾದ್ರೂ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಸೊ ನನಗೆ ಆ ಕೊಲ್ಯಾಬ್ ಶೂಟ್ ಐ ಡೋಂಟ್ ನೋ, ಯಾವುದೋ ಏಜೆನ್ಸಿ ಅವರು ಜಸ್ಟ್ ರೀಚ್ಡ್ ಔಟ್ ಟು ಮೀ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದ್ಯಾಟ್ ದೇ ಡಿಡ್. ಆ ಥರ ಕೊಲ್ಯಾಬ್ರೇಷನ್ಸಿಂದ ಇನ್ನೂ ಮೋಟಿವೇಶನ್ ಸಿಗುತ್ತೆ ಟು ಪೋಸ್ಟ್ ಕನ್ಸಿಸ್ಟೆಂಟ್ಲಿ. ಆ್ಯಂಡ್ ನೀವು ಯಾರಾದರೂ ಸ್ಮಾಲ್ ಕ್ರಿಯೇಟರ್ಸ್ ನೋಡ್ತಿದ್ರೆ, ಸ್ಟಾರ್ಟಿಂಗಲ್ಲಿ ಎಸ್ ವಿ ಕ್ಯಾನ್ ವೆಯ್ಟ್ ಅಂಟಿಲ್ ದ ಬ್ರ್ಯಾಂಡ್ ಆರ್ ಏಜೆನ್ಸೀಸ್ ರೀಚ್ ಔಟ್ ಟು ಅಸ್. ಬಟ್ ಅಟ್ ಸಮ್ ಪಾಯಿಂಟ್ ಇಫ್ ಯು ಫೀಲ್ ಲೈಕ್ ವ್ಯೂಸ್ ತುಂಬ ಹೋಗ್ತಿದೆ, ಏನಾದರೂ ಬೇಕು ಅನಿಸಿದಾಗ ಯು ಕ್ಯಾನ್ ಜಸ್ಟ್ ಚೆಕ್ಔಟ್ ಅದರ್ ಕ್ರಿಯೇಟರ್ಸ್ ವೀಡಿಯೋಸ್. ಅವರು ಯೂಶ್ವಲಿ ಕೊಲ್ಯಾಬ್ರೇಟ್ ಮಾಡಿರ್ತಾರೆ ಏಜೆನ್ಸಿ ಅವ್ರ ಜೊತೆ. ಆ್ಯಂಡ್ ಅಲ್ಲಿ ಹೋದರೆ ಬಯೋದಲ್ಲಿ ಅಥವಾ ಸ್ಟೋರಿ ಹೈಲೈಟಲ್ಲಿ ಏನಾದರೂ ಗೂಗಲ್ ಫಾರ್ಮ್ ಲಿಂಕ್ ಏನಾದರೂ ಇಟ್ಟಿರ್ತಾರೆ, ಲೈಕ್ ನೀವು ಕ್ರಿಯೇಟರ್ ಆಗಿದ್ದರೆ ಇಲ್ಲಿ ನಮ್ಮ ಕಮ್ಯುನಿಟಿ ಜಾಯ್ನ್ ಆಗಿ ವಿಲ್ ರೀಚ್ ಔಟ್ ವಿತ್ ದ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ಸ್ ಅಂತ. ಸೊ ಆ ಥರ ಇದ್ದಾಗ ನೀವು ಡೈರೆಕ್ಟಾಗಿ ಆ ಫಾರ್ಮ್ ಫಿಲ್ ಮಾಡೋದೇನಾದರೂ ಮಾಡ್ಬೋದು. ಬಿಕಾಸ್ ಈಗ ಯಾವ ಏಜೆನ್ಸಿ ಅವ್ರು ನಮಗೆ ಕೊಲ್ಯಾಬ್ ರಿಕ್ವೆಸ್ಟ್ ಕಳಿಸಿದ್ರು ಅವ್ರದ್ರಲ್ಲಿ ಅದು ಇತ್ತು. ಲೈಕ್ ಐ ಜಸ್ಟ್ ಚೆಕ್ ರೀಸೆಂಟ್ಲಿ, ನಾನು ಫಿಲ್ ಮಾಡ್ತೀನಿ ಸೊ ದಟ್ ಅವ್ರು ನನ್ನ ನೆಕ್ಸ್ಟ್ ಇದಕ್ಕೂ ಕನ್ಸಿಡರ್ ಮಾಡ್ಕೊಳ್ಬೋದು ಅಂತ. ಸೊ ನೀವೇ ರೀಚ್ ಔಟ್ ಮಾಡಿ. ಮೇಕ್ ಶೋರ್ ಯು ಪುಟ್ ಅ ಡೀಸೆಂಟ್ ಮೆಸೇಜ್ ಟು ದೆಮ್, ಟೆಲ್ಲಿಂಗ್ ದೆಮ್ ವಾಟ್ ಆರ್ ಯೋರ್ ನೀಶ್, ವಾಟ್ ಯುಲ್ ಪೋಸ್ಟ್ ಆ್ಯಂಡ್ ಆಲ್. ಯಾವ ಥರ ಕಾಣ್ತಿದ್ದೀನಿ, ದಟ್ಸ್ ಹೌ. ಅದಕ್ಕೆ ನಾನು ಐಲೈನರೇ ಹಾಕಲ್ಲ, ನನಗೆ ನೀಟಾಗಿ ರಬ್ ಮಾಡೋಕ್ಕೂ ಬರಲ್ಲ. ಆ್ಯಂಡ್ ಐ ಡೋಂಟ್ ನೋ, ಯಾವ ವೈಟ್ ಎಲ್ಲ ಹಿಂಗೆ ಬ್ಲ್ಯಾಕ್ ಆಗುತ್ತೆ. ಎಷ್ಟೊಂದು ಬಟ್ಟೆ ಹಾಗೆ ಹಾಳು ಮಾಡಿದ್ದೀನಿ. ದಟ್ಸ್ ಓಕೆ. ಅದಕ್ಕೆ ನಾ ಯೂಶ್ವಲಿ ಕಾಜಲ್ ಐಲೈನರ್ ಏನೂ ಹಾಕಲ್ಲ. ಸೊ ಈಗ ಕೊಲ್ಯಾಬ್ರೇಷನ್ದು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಬಾಟು ಕೊಲ್ಯಾಬೇ ಮಾಡ್ತಾರೆ. ದಿಲ್ ಗಿವ್ ಯು ಸಮಥಿಂಗ್ ಆ್ಯಂಡ್ ಇನ್ ರಿಟರ್ನ್ ನೀವು ಆ ವಿಡಿಯೋ ಹಾಕಬೇಕು. ದಿಸ್ ವಾಸ್ ಮೈ ಬಾಟು ಕೊಲ್ಯಾಬ್ ಸ್ಟಾರ್ಟಿಂಗಲ್ಲಿ ಆ್ಯಂಡ್ ದ್ಯಾಟ್ಸ್ ಓಕೆ. ಐ ಡೋಂಟ್ ನೋ ಇಫ್ ಎನಿ ನ್ಯೂ ಕ್ರಿಯೇಟರ್ ವಿಲ್ ಶೇರ್ ದಿಸ್ ಇದ್ದಿದ್ದಂಗೆ. ಬಟ್ ಐ ಥಾಟ್ ಓಕೆ ಲೆಟ್ ಮೀ ಶೇರ್ ದಿಸ್ ಅಂತ. ಬಿಕಾಸ್ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗಲೂ ನನಗೇನೂ ಗೊತ್ತಿರಲಿಲ್ಲ. ಸೊ ಈಗ ಯಾರಾದರೂ ನನ್ನ ಥರನೇ ಸ್ಟಾರ್ಟ್ ಮಾಡ್ತಿದ್ರೆ ಐ ವಿಶ್ ದೇ ಶುಡ್ ನೋ ಮೋರ್ ದೆನ್ ವಾಟ್ ಐ ನ್ಯೂ ವೆನ್ ಐ ಸ್ಟಾರ್ಟೆಡ್ ಅಂತ. ಅದಕ್ಕೆ ಆ್ಯಂಡ್ ಹೀಗೆ ಏನಾದರೂ ನನ್ನ ವಿಷಯಗಳು ತಿಳಿತಾ ಇದ್ದರೆ ಅಥವಾ ಇಫ್ ಐ ಗೆಟ್ ಟು ನೋ ಅದೆಲ್ಲ ಹೀಗೆ ಯೂಟ್ಯೂಬಲ್ಲಿ ತಿಳಿಸ್ತೀನಿ. ಸೊ ಮೋರ್ ದೆನ್ ಇನ್ಸ್ಟಾಗ್ರಾಮ್ ಈ ಥರ ಕೊಲ್ಯಾಬ್ರೇಷನ್ ಅದು ಇದು ಎಲ್ಲ ನಾನು ಯೂಟ್ಯೂಬಲ್ಲಿ ತಿಳಿಸ್ತೀನಿ. ಇನ್ಸ್ಟಾದಲ್ಲಿ ಆಬ್ವಿಯಸ್ಲಿ ಬೇರೆಯವರೆಲ್ಲ ಇನ್ಸ್ಟಾ ವೀಡಿಯೋಸ್ ನೋಡಿಬಿಟ್ಟೆ ಕೊಲ್ಯಾಬ್ ಮಾಡ್ತಾರೆ. ಸೊ ಐ ಕ್ಯಾನ್ ಬಿ ದಿಸ್ ಹಾನೆಸ್ಟ್ ವೈಲ್ ಪೋಸ್ಟಿಂಗ್ ಆನ್ ಇನ್ಸ್ಟಾಗ್ರಾಮ್. ಯಾವ ಸ್ಟೋರಿ ಟೆಲ್ಲಿಂಗ್ ತುಂಬ ಸ್ಲೋ ಡೌನ್ ಆಗೋಯಿತು, ಯುನೋ ಇದೆಲ್ಲ ತೆಗಿಬೇಕಿತ್ತು. ಅದಕ್ಕೆ ಈಗ ಸದ್ಯಕ್ಕೆ ತೆಗ್ದಾಗಿದೆ. ಆ್ಯಂಡ್ ಇಷ್ಟೇ ಹೇಳಬೇಕಾಗಿದ್ದು, ನೀವೇ ರೀಚ್ ಔಟ್ ಮಾಡಿ ಇನ್ ದ ಬಿಗಿನಿಂಗ್ ಇಫ್ ಯು ಡೋಂಟ್ ಗೆಟ್ ಎನಿ ಆಪರ್ಚುನಿಟಿ. ಅದಾದಮೇಲೆ ಕನ್ಸಿಸ್ಟೆಂಟ್ ಆಗಿದ್ದರೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಕೊಲ್ಯಾಬ್ ರಿಕ್ವೆಸ್ಟ್ ಫ್ರಮ್ ಅದರ್ಸ್ ಆ್ಯಸ್ ವೆಲ್. ಅಷ್ಟೇ. ಅದು ಬಾಟ ಕೊಲ್ಯಾಬ್, ಪೇಡ್ ಕೊಲ್ಯಾಬ್, ವಾಟ್ ಎವರ್. ಸೊ ಬಾಟ ಕೊಲ್ಯಾಬ್, ಪೇಡ್ ಕೊಲ್ಯಾಬ್, ವಾಟ್ ಎವರ್ ಇಟ್ ಈಸ್, ವಿತ್ ಸ್ಟಾರ್ಟಿಂಗಲ್ಲಿ ಯಾರೋ ಒಬ್ಬರು ರೀಚ್ ಔಟ್ ಮಾಡಿದಾಗ ವಿಲ್ ಫೀಲ್ ಲೈಕ್ ವಾವ್, ಅವರು ನಮ್ಮ ವೀಡಿಯೋಸ್ ನೋಡ್ತಾರೆ. ಯಾರೋ ಗೊತ್ತಿಲ್ಲದೆ ಇರೋ ಯಾರಾದರೂ ಒಬ್ಬರು ಕಾಮೆಂಟ್ ಮಾಡಿದ್ರು ಐ ಪರ್ಸ್ನಲಿ ಫೀಲ್ ಸೋ ಸ್ಪೆಷಲ್ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಈಗ ಮುಖ ವಾಶ್ ಮಾಡಬೇಕು, ಮುಖ ತೊಳ್ಕೊಂಡು ನಾನು ಮಲ್ಕೊಂಡ್ಬಿಡ್ತೀನಿ. ಸೊ ಅಷ್ಟೇ. ಬಾಯ್.